ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ಮೋದಿಯವರು ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ. ಮೋದಿ 3.0 ಹೊಸ ಯುಗ ಅಂತಾನೆ ಹೇಳ್ಬೋದು. ಹೊಸ ಯಶಸ್ಸನ್ನು ಮೋದಿಯವರು ಕಂಡುಕೊಂಡಿದ್ದಾರೆ. ತುಂಬ ಬಹುಮತದಿಂದ ಮೋದಿ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ನಮ್ಮ ಭಾರತದಲ್ಲಿ 543 ಲೋಕಸಭಾ ಕ್ಷೇತ್ರಗಳಿದೆ. ಅದರಲ್ಲಿ ಬಹಳ ಬಹುಮತದಿಂದ ನರೇಂದ್ರ ಮೋದಿಯವರು ಗೆದ್ದಿದ್ದಾರೆ. ಇದು ಎಲ್ಲ ಬಿಜೆಪಿ ಅಭಿಮಾನಿಗಳಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹಾಗೆ ಕಾಂಗ್ರೆಸ್ ಎಷ್ಟು ಮತಗಳನ್ನು ಅಂದರೆ ಎಷ್ಟು ಕ್ಷೇತ್ರಗಳಲ್ಲಿ ಸೀಟ್ಗಳನ್ನ ಗಳಿಸಿದೆ, ಹಾಗೆ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ. ಈ ಒಂದು ವಿಡಿಯೋದಲ್ಲಿ ಇರುವಂತಹ ಮಾಹಿತಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಯಾರು ಗೆದ್ದಿದ್ದಾರೆ ಅಂತಲೂ ಕೂಡ ಅವ್ರಿಗೆ ಗೊತ್ತಾಗುತ್ತೆ. ಹಾಗೆ ಈ ಒಂದು ವಿಡಿಯೋನ ಕೊನೆವರೆಗೂ ನೀವು ವಾಚ್ ಮಾಡಿ ಅಂತ ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊತೇನೆ. ಹಾಗೆ ಕಾಂಗ್ರೆಸ್ ಎಷ್ಟು ಸೀಟ್ಗಳನ್ನ ಪಡೆದುಕೊಂಡಿದೆ, ಹಾಗೆ ಅದರ್ಸ್ ಒಂದು ಕ್ಯಾಟಗರಿ ಬರುತ್ತೆ. ಆ ಒಂದು ಅದರ್ಸಲ್ಲಿ ಎಷ್ಟು ಸೀಟ್ ಅವ್ರಿಗೆ ಸಿಕ್ಕಿದೆ, ಪಡೆದುಕೊಂಡಿದ್ದಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ, ಯಾಕಂದರೆ ಈ ಒಂದು ವಿಡಿಯೋ ನಿಮಗೆ ಫುಲ್ಲು ಹೆಲ್ಪ್ ಆಗುತ್ತೆ. ನಾನು ಈ ಒಂದು ವಿಡಿಯೋದಲ್ಲಿ ಈ ಒಂದು ಚಾನಲ್ನಲ್ಲಿ ಒರಿಜಿನಲ್ ಕಂಟೆಂಟ್ ಅಷ್ಟೇ ಅಪ್ಲೋಡ್ನ ಮಾಡ್ತೇನೆ. ಹಾಗಾಗಿ ಈ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದ ಲಾಸ್ ಇಲ್ಲ. 101% ನಿಮಗೆ ಫುಲ್ಲು ಮಾಹಿತಿ ಪೂರ್ವಕವಾದ ವಿಡಿಯೋಸು ನಿಮಗೆ ಸಿಗ್ತಾ ಹೋಗುತ್ತೆ. ಕಂಟೆಂಟ್ ಭರಿತವಾದಂಥ ವಿಡಿಯೋಸು ನಿಮಗೆ ಸಿಗ್ತಾ ಹೋಗುತ್ತೆ. ಕರ್ನಾಟಕದ ಸುದ್ದಿ, ರಾಷ್ಟ್ರೀಯ ಎಲ್ಲ ಥರದ ಅಪ್ಡೇಟ್ಸ್ನ ನಿಮಗೆ ಕೊಡ್ತಾ ಹೋಗ್ತಾನೆ. ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, 100% ಯೂಸ್ ಆಗುತ್ತೆ. ಬೇಡವಾದಂಥ ಕಂಟೆಂಟ್ಗಳನ್ನ ನಾನು ನಿಮಗೆ ಅಪ್ಲೋಡ್ ಮಾಡೋದಿಲ್ಲ ನಮ್ಮ ಒಂದು ಚಾನಲ್ನಲ್ಲಿ. ಹಾಗಾಗಿ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಕೇವಲ 50 ಲೈಕ್ಸ್ನ ನಾನು ಎಕ್ಸ್ಪೆಕ್ಟ್ನ ಮಾಡ್ತಾ ಇದ್ದೇನೆ. ಇವಾಗಲೇ ಎಲ್ಲರೂ ಕೂಡ ಲೈಕ್ ಮಾಡಿದ್ರೆ 50 ಲೈಕ್ಸ್ ಹಾಗೆ ಆಗುತ್ತೆ ಅಂತ ಹೇಳ್ತೀನಿ. ವೀಕ್ಷಕರೇ, ನಮ್ಮ ಒಂದು ಭಾರತದಲ್ಲಿ 543 ಕ್ಷೇತ್ರಗಳಲ್ಲಿ ನರೇಂದ್ರ ಮೋದಿಯವರು 359 ಕ್ಷೇತ್ರದಲ್ಲಿ ಬಹುಮತವನ್ನು ಸಾಧಿಸಿ ಭರ್ಜರಿ ಜಯವನ್ನು ಸಾಧಿಸಿದ್ದಾರೆ. ಕಾಂಗ್ರೆಸ್ ಬರುತ್ತೆ ಅಂತ ಎಷ್ಟೊಂದು ಜನ ಅಂದ್ಕೊಂಡಿದ್ರು, ಆದರೆ ಇಲ್ಲಿ ಕಾಂಗ್ರೆಸ್ ಬಂದಿಲ್ಲ. ಕೆಲವೊಂದು ಕಡೆ ಅಷ್ಟೇ ಕಾಂಗ್ರೆಸ್ ಗೆದ್ದಿರ್ಬೋದು, ಆದರೆ ಬಹುಮತವಾಗಿ ಇಲ್ಲಿ ಗೆದ್ದಿರೋದು BJP. ನರೇಂದ್ರ ಮೋದಿಯವರು 154 ಸೀಟ್ಸ್ನ ಇಲ್ಲಿ ಗೆದ್ದಿದ್ದಾರೆ. ಅದರ್ಸಲ್ಲಿ 30 ಸೀಟ್ಸು. ಟೋಟಲ್ ಆಗಿ ಎನ್ ಡಿ ಎ ಅಂತಂದರೆ ಇಲ್ಲಿ BJPಯಿಂದ ಒಳಗೊಂಡಿರುವಂತಹ ಪಕ್ಷೇತರ ಸರ್ಕಾರವಾಗಿರುತ್ತೆ. ಇದು ಆಲ್ ಓವರ್ ಇಂಡಿಯಾದಲ್ಲಿ ಇರುವಂತಹ ಎಲ್ಲ ಸರ್ಕಾರವನ್ನು BJP ಸರ್ಕಾರಕ್ಕೆ ಸೇರಿದಂತಹ ಪಕ್ಷೇತರ ಸರ್ಕಾರವು NDA ಅಂತ ಹೇಳ್ತಾರೆ. ಈ ಒಂದು NDAದ ಎಲ್ಲ ಒಂದು ಕ್ಷೇತ್ರಗಳನ್ನ ಸೇರಿ ಟೋಟಲ್ ಆಗಿ 359 ಸೀಟ್ನ ಗೆದ್ದಿದೆ BJP. ಇದು ನರೇಂದ್ರ ಮೋದಿ ಅವರಿಗೆ ಹೊಸ ಚೈತನ್ಯ, ಹಾಗೆ ಹೊಸದಾಗಿ ಮತ್ತೆ ಒಂದು ಪ್ರಧಾನಮಂತ್ರಿ ಸೀಟ್ನ ಪಡ್ಕೋತಾರೆ. ಪ್ರಧಾನಮಂತ್ರಿ ಸೀಟು ನರೇಂದ್ರ ಮೋದಿ ಅವರಿಗೆ ಫಿಕ್ಸ್ ಆಗಿದೆ. ಮೋದಿ 3.0 ಹೊಸದಾಗಿ ಅಲೆ ಈಗ ಸೃಷ್ಟಿಯಾಗಿದೆ. ಇಲ್ಲಿ ಮೋದಿಯವರು ಗೆದ್ದಿದ್ದಾರೆ. ಎಷ್ಟು ಜನಕ್ಕೆ ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು, ಆದರೆ ಕೆಲವೊಂದಿಷ್ಟು ಜನಕ್ಕೆ ಇದು ಬ್ಯಾಡ್ ನ್ಯೂಸ್. ಯಾಕಂದರೆ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಹಾಗೆ ಕಾಂಗ್ರೆಸ್ ಅಭಿಮಾನಿಗಳಿಗೆ ಇದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದು BJP ಅಭಿಮಾನಿಗಳಿಗೆ ಇದು ಗುಡ್ ನ್ಯೂಸ್ ಆಗಿರುತ್ತೆ. 543 ಸೀಟ್ಸಲ್ಲಿ NDA ಕಡೆಯಿಂದ NDA 359 ಸೀಟ್ಸ್ನ ಪಡೆದು ಭಾರತದಲ್ಲಿ ಭಾರಿ ಜಯವನ್ನು ಸಾಧಿಸಿದೆ BJP ಅಂತಲೇ ಹೇಳ್ಬೋದು. ಇಲ್ಲಿ ನರೇಂದ್ರ ಮೋದಿಯವರು ಮತ್ತೆ ಅಧಿಕಾರಕ್ಕೆ ಬಂದಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲೂ ಕೂಡ ಹೆಚ್ಚು BJP ಪಕ್ಷವೇ ಬಂದಿದೆ ಅಂತ ಹೇಳ್ಬೋದು. ಹೆಚ್ಚು ಕ್ಷೇತ್ರ ಇಲ್ಲಿ BJPನೇ ಬಂದಿದೆ ಅಂತ ಹೇಳ್ಬೋದು. ವೀಕ್ಷಕರೇ, ಇದು ಬಹಳ ಒಂದು ಇಂಪಾರ್ಟೆಂಟ್ ಆದಂಥ ಮಾಹಿತಿ. ಈ ಒಂದು ಮಾಹಿತಿಯನ್ನು ನಾನು NDTV ಇಂದ ನಾನು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ನಿಮಗೆ ಪರ್ಫೆಕ್ಟ್ ನ್ಯೂಸನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ನೀವು ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಈ ಒಂದು ಮಾಹಿತಿ ಎಲ್ರಿಗೂ ಕೂಡ ಗೊತ್ತಾಗಲಿ. ಮತ್ತೆ ಮೋದಿ 3.0 ಮತ್ತೆ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ. ಹಾಗೆ ಜೂನ್ 7ನೇ ತಾರೀಕು ಅಥವಾ 8ನೇ ತಾರೀಕು 2 ದಿನಗಳಲ್ಲಿ, ಒಂದು ದಿನದಲ್ಲಿ ಮೋದಿಯವರು ಮತ್ತೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಆ ಒಂದು ವಿಡಿಯೋನ ನಾನು ನಿಮಗೆ ಮತ್ತೆ ಅಪ್ಡೇಟ್ಸ್ಗಳನ್ನ ತಿಳಿಸ್ತಾ ಬರ್ತೀನಿ. ನೀವು ಇವಾಗಲೇ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಎಲ್ರಿಗೂ ಕೂಡ ಲೈಕ್ ಮಾಡಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ವೀಕ್ಷಕರೇ.